ಹಲೋ ಎಲ್ರಿಗೂ ನಮಸ್ಕಾರ. ಮಂಜುಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಹನಿ ಕೇಕ್. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕು ಇದು ಮಾಡಲಿಕ್ಕೆ. ನಾವು ಮಾಡ್ತಿರೋದು ಮನೇಲಿ ಬರ್ಡೇಗೋಸ್ಕರ. ಸೊ ನಿಮ್ಮ ಮನೇಲೂ ಮಕ್ಳಿಗೆ ಬರ್ಡೇಗೆ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮಾಡಿಕೊಡ್ಬೋದು. ನಮಗೆ ಈ ಕೇಕ್ ಮಾಡಲಿಕ್ಕೆ 6 ಮೊಟ್ಟೆ ಬೇಕಿದೆ. ಸೊ 6 ಮೊಟ್ಟೆನ ನಾವು ಹೊಡ್ಕೊಂಡು ಜಾರ್ಗೆ ಹಾಕೋತಿದ್ದೀವಿ. ನಾವೊಂದು ಮೀಡಿಯಮ್ ಸೈಜ್ ಕೇಕ್ ಮಾಡ್ತಿರೋದು, ಮತ್ತು ಇದಕ್ಕೆ ಎಗ್ ವೈಟ್ಸ್ ಮತ್ತು ಎಲ್ಲೋ ಎರಡೂ ಬೇಕು, ಎಗ್ ಯೋಕು. ನಿಮ್ಗೇನಾದ್ರು ಎಗ್ಲೆಸ್ ಕೇಕ್ ರೆಸಿಪಿ ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ನಾವು ಆ ರೆಸಿಪಿನೂ ಅಪ್ಲೋಡ್ ಮಾಡ್ತೀವಿ. ಹೀಗೆಲ್ಲ ಮೊಟ್ಟೆ ಹಾಕೊಂಡ್ಮೇಲೆ ನಮಗೆ 300 ಗ್ರಾಮ್ ಸಕ್ಕರೆ ಬೇಕು. ಸೊ ಇದು 250 ಗ್ರಾಮ್ಸ್ ಕಪ್ ಮತ್ತು ಇದು 50 ಗ್ರಾಮ್ಸ್ ಕಪ್, ಟೋಟಲಿ 300 ಗ್ರಾಮ್ ಶುಗರ್ ಬೇಕು. ಈಗ ನಾವು ಆಯಿಲ್ ಹಾಕೋತಾ ಇದ್ದೀವಿ. ನಿಮ್ಮ ಮನೇಲಿ ಯಾವುದೇ ಕುಕ್ಕಿಂಗ್ ಆಯಿಲ್ ಏನು ಯೂಸ್ ಮಾಡ್ತಿರೋ ಅದೇ ಯೂಸ್ ಮಾಡ್ಬೋದು. 150 ml ಆಯಿಲ್, 300 ಗ್ರಾಮ್ ಶುಗರ್ಗೆ 150 ml ಆಯಿಲ್ ಬೇಕಾಗುತ್ತೆ. ಸೊ 150 ml ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀವಿ. ಈಗ 2 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀವಿ ಫ್ಲೇವರ್ಗೆ. ಇದೀಗ ಎಲ್ಲ ಕಡೆ ಸಿಗುತ್ತೆ ಡಿಮಾರ್ಟಲ್ಲಿ. ಅರ್ಧ ಹೋಳು ಲಿಂಬೆಹಣ್ಣು ರಸ ಹಾಕೋತಾ ಇದ್ದೀವಿ. ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡಿ, ಯಾವುದೇ ಥರ ನೀರು ಹಾಕಿಲ್ಲ ಇದರಲ್ಲಿ, ನಾವು ಸಣ್ಣಗೆ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀವಿ. ಈಗ ನಾವು 300 ಗ್ರಾಮ್ ಮೈದಾ ಹಿಟ್ಟು ಹಾಕೋತಾ ಇದ್ದೀವಿ. 300 ಗ್ರಾಮ್ ಯಾವ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೊಂಡಿದ್ವೋ ಅದೇ ಪ್ರಮಾಣದಲ್ಲಿ ನಾವು ಮೈದಾ ಹಿಟ್ಟು ಹಾಕೋಬೇಕು. ಈಗ ಸಣ್ಣ ಸ್ಪೂನಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊಂಡು, ದೊಡ್ಡ ಸ್ಪೂನಲ್ಲಿ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಥರ ಗಂಟುಗಳಾಗಬಾರ್ದು. ಚೆನ್ನಾಗಿ ಕ್ಲೀನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಿಧಾನವಾಗಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 150 ml ಹಾಲು ತೊಗೊಂಡಿದ್ದೀವಿ. ಯಾವ ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿದ್ವೋ ಅದೇ ಪ್ರಮಾಣದಲ್ಲಿ ಹಾಲು ತೊಗೋಬೇಕು. ಇದನ್ನು ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯಾವುದೇ ಥರ ಗಂಟು ಆಗ್ತಿರೋ ಥರ ನೋಡ್ಕೋಬೇಕು. ನೋಡಿ, ಇದರಲ್ಲಿ ಯಾವುದೇ ಥರ ಗಂಟಾಗಿಲ್ಲ. ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಮೇಲಿಂದ ಬಿಟ್ಟರೆ. ಈ ಥರ ಇರಬೇಕು, ಯಾವುದೇ ಥರ ಗಂಟಾಗಿರಬಾರ್ದು. ಈಗ ಒಂದು ಕುಕ್ಕರ್ಗೆ ಆಯಿಲ್ನ ಹಚ್ಕೊಂಡು ಅದ್ರ ಮೇಲೆ ಮೈದಾ ಹಿಟ್ಟನ್ನು ಉದುರಿಸ್ಕೊತಾ ಇದ್ದೀವಿ, ಡಸ್ಟಿಂಗ್ ಮಾಡ್ಕೋತಾ ಇದ್ದೀವಿ. ಈಗ ಕುಕ್ಕರ್ಗೆ ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ಬ್ಯಾಟರ್ನ ಹಾಕೋತಾ ಇದ್ದೀವಿ. ಇಲ್ಲಿ ನೀವೇ ನೋಡ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ಥರ ಗಂಟಾಗಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಕುಕ್ಕರ್ಗೆ ಹಾಕೊಂಡ್ಮೇಲೆ 2-3 ಸಲ ನಿಧಾನಕ್ಕೆ ಟ್ಯಾಪ್ ಮಾಡಿ, ಯಾವುದೇ ಥರ ಗಾಳಿ ಒಳಗಡೆ ಇದ್ದರೆ ಹೊರಗಡೆ ಬರುತ್ತೆ. ನಾವಿಲ್ಲಿ ಕುಕ್ಕರ್ಗೆ ಯಾವುದೇ ಕಾರಣಕ್ಕೂ ಗ್ಯಾಸ್ಕೆಟ್ ಹಾಕಿಲ್ಲ, ವಿಷಲ್ ಹಾಕಿಲ್ಲ. ನೋಡಿ, ಒಂದು ಕಬ್ಬಿಣದ ಹಂಚು ಮೇಲೆ ಕುಕ್ಕರ್ನ ಇಟ್ಟಿದ್ದೀವಿ, ಬಿಕಾಸ್ ಬೇಗ ಬೇಕಾಗುತ್ತೆ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀವಿ, ತೋರಿಸ್ತೀವಿ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಮತ್ತು ಯಾವುದೇ ಕಾರಣಕ್ಕೂ ವಿಷಲ್ಲು ಮತ್ತು ಗ್ಯಾಸ್ಕೆಟ್ ಹಾಕಿಲ್ಲ. ಇದನ್ನು ಅರ್ಧ ಗಂಟೆ ಕಾಲ ಬೇಯಕ್ಕೆ ಬಿಡೋಣ. ಅರ್ಧ ಗಂಟೆವರೆಗೂ ಟಚ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಬೇಕಾಗೋ ಟೈಮಲ್ಲಿ ನಾವು ಮೇಲ್ಗಡೆ ಹಾಕೋಕ್ಕೆ ಸ್ಪ್ರೆಡ್ಡಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಜೇನುತುಪ್ಪ ತೊಗೊಂಡಿದ್ದೀವಿ, 2 ಸ್ಪೂನ್ ತೊಗೊಂಡಿದ್ದೀವಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಜೇನುತುಪ್ಪ ಹಾಕೋಬೋದು. ಈಗ ಕಿಸಾನ್ ಜಾಮ್ ತೊಗೋಬೇಕು. 2 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಒಂದು 5-6 ತೊಗೊಳ್ಳಿ. ಅಂದರೆ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ಯಾಕೆಟು ಹನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ 2 ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇದೆರಡು ಕಂಪ್ಲೀಟಾಗಿ ಮಿಕ್ಸ್ ಆಗೋ ಥರ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈಗ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀವಿ. 5 ಸ್ಪೂನ್ ಸಕ್ಕರೆಗೆ 5 ಸ್ಪೂನ್ ನೀರು ಹಾಕಿ ಸಕ್ಕರೆ ಕರಗೋಷ್ಟು ಬಿಸಿ ಮಾಡಿದ್ದೀವಿ. ನೋಡಿ, ಸಕ್ಕರೆ ಕರಗಿದೆ. ಕೇವಲ ಸಕ್ಕರೆ ಕರಗೋಷ್ಟು ಮಾತ್ರ ಬಿಸಿ ಮಾಡಬೇಕು. ಆಮೇಲೆ ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ನೀವು ಕೊಬ್ಬರಿ ಪುಡಿ ಬೇಕಾದ್ರೂ ಹಾಕೋಬೋದು. ಈಗ ಅರ್ಧ ಗಂಟೆ ಆಗಿದೆ, ಕೇಕ್ ಬೇಕಾಗಿದೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಚೆನ್ನಾಗಿ ಕಲರ್ ಎಲ್ಲ. ಇದನ್ನು ಸೈಡ್ನೆಲ್ಲ ಸ್ವಲ್ಪ ಚಾಕಲ್ ರಿಮೂವ್ ಮಾಡಿಕೊಂಡು ನಾವು ಡಿಮೋಲ್ಡ್ ಮಾಡ್ಕೋಬೇಕು. ಇದನ್ನು ನೋಡಿ ಎಷ್ಟು ಸ್ಪಾಂಜಿಯಾಗಿ ಸ್ಮೂತಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು, ಎಷ್ಟು ಸ್ಪಾಂಜಿ ಆಗಿತ್ತು. ಈಗ ಇದನ್ನು ಒಂದು ಟೂತ್ ಪಿಕ್ಕರ್ ತೊಗೊಂಡು ಅಥವಾ ಕಡ್ಡಿ ತೊಗೊಂಡು ಕೇಕ್ ಮೇಲೆಲ್ಲ ನಾವು ಚುಚ್ತಾ ಇದ್ದೀವಿ, ಯಾಕಂದರೆ ಶುಗರ್ ಸಿರಪ್ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ. ನಾವು ಫಸ್ಟು ಶುಗರ್ ಸಿರಪ್ನ ಸೈಡಿಗೆಲ್ಲ ಹಚ್ಕೋತಾ ಇದ್ದೀವಿ, ಅಪ್ಲೈ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿ ಶುಗರ್ ಸಿರಪ್ ಹಚ್ಚಾದ್ಮೇಲೆ ನಾವು ಕೇಕ್ನ ಕೋಕೋನಟ್ ಪೌಡ್ರ್ ಮೇಲೆ ರೋಲ್ ಮಾಡ್ತಾ ಇದ್ದೀವಿ, ಸೈಡ್ಗೆಲ್ಲ ನೀಟಾಗಿ ಅಂಟ್ಕೊಳ್ಳಿ, ಕವರ್ ಆಗಲಿ ಅಂತ. ಕೋಕೋನಟ್ ಪೌಡ್ರ್ ಇಲ್ಲ ಅಂದರೆ ಕೊಬ್ಬರಿ ತುರಿ ಮೇಲಾದ್ರು ಮಾಡ್ಕೋಬೋದು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಟೇಸ್ಟು ಕೊಡುತ್ತೆ.
ನೋಡಿ ನೀಟಾಗಿ ನಿಧಾನಕ್ಕೆ ರೋಲ್ ಮಾಡಬೇಕು, ಅದು ಎಲ್ಲ ಕಡೆ ನೀಟಾಗಿ ಅಂಟ್ಕೋಬೇಕು ಕವರ್ ಹಾಕ್ಲಿಕ್ಕೆ. ಈಗೆಲ್ಲ ಹಾಕಾದ್ಮೇಲೆ ನಾವು ಮೇಲ್ಗಡೆ ಶುಗರ್ ಸಿರಪ್ನ ಅಪ್ಲೈ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿ ಶುಗರ್ ಸಿರಪ್ ಹಾಕಿ ಫ್ರೆಂಡ್ಸ್, ಇದು ತುಂಬ ಸ್ಮೂತ್ ಮಾಡುತ್ತೆ ಕೇಕ್ನ ಮತ್ತು ತುಂಬ ಟೇಸ್ಟಿಯಾಗಿ ಮಾಡುತ್ತೆ. ನೋಡಿ ಶುಗರ್ ಸಿರಪ್ ಆದಮೇಲೆ ಸ್ವಲ್ಪ 2 ಮಿನಿಟ್ಸ್ ಬಿಟ್ಬಿಡಬೇಕು. ಇದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಜಾಮ್ ಪೇಸ್ಟ್ನ ಇದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ. ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆಯೂ ಈವನಾಗಿ ಸ್ಪ್ರೆಡ್ ಆದಮೇಲೆ ಇದ್ರ ಮೇಲೆ ನಾವು ಕೋಕೋನಟ್ ಪೌಡ್ರ್ ಹಾಕೋಬೋದು, ಡ್ರೈ ಫ್ರೂಟ್ಸ್ ಹಾಕೋಬೋದು ಅಥವಾ ಚಾಕೋ ಚಿಪ್ಸ್ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಎಷ್ಟು ಸಿಂಪಲಾಗಿ ಬೇಗ ಆಗೋಯ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಒಂದು ಶೇರ್ ಮಾಡಿಬಿಡಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇದು ತುಂಬ ಇಷ್ಟ ಆಯಿತು. ಬಂದವರೆಲ್ಲ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತ ಇದ್ರು. ಬರ್ಡೇಗೆ ಬಂದಿದ್ದ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು, ಟೇಸ್ಟ್ ಕೂಡ ತುಂಬ ಚೆನ್ನಾಯಿತು. ಈ ಥರ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಅದೇ ಬೇಕ್ರಿಲಿ ಮಾಡೋದ್ರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ ಮತ್ತು ಹೆಲ್ತಿಗೆ ಕೂಡ ಒಳ್ಳೇದಲ್ಲ. ಇದೇ ಥರ ಆದ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡೋ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ಇನ್ಯಾವುದೇ ಥರ ನಿಮಗೆ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ನಾವು ಆದಷ್ಟು ಬೇಗ ಆ ರೆಸಿಪಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆ ಇದೆ ಅಂತ ನಾವು ನಂಬಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.